ಅಮಾವಾಸ್ಯೆ ಅಮಾವಾಸ್ಯೆ ಶುಭಾಶಯಗಳು, ಗಾಂಧಿ ಜಯಂತಿ ಶುಭಾಶಯಗಳು, ಆಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಶುಭಾಶಯಗಳು ಎಲ್ಲರೂ ಕೂಡ. ಸೊ ಹಾಗೇನೆ ಇವತ್ತಿನ ಬಿಗ್ ಮಾರ್ನಿಂಗ್ ಆರಂಭ ಮಾಡ್ತಾ ಇದ್ದೀವಿ. ಇವತ್ತಿನ ಬಿಗ್ ಮಾರ್ನಿಂಗ್ ಅಲ್ಲಿ ಏನೆಲ್ಲ ಇರುತ್ತೆ? ಬಹಳ ಮೊದಲಿಗೆ ಇರಾನ್ ಇಸ್ರೇಲ್ 3ನೇ ಯುದ್ಧ ಶುರುವಾಗುತ್ತಾ. ವೆರಿ ಇಂಪಾರ್ಟೆಂಟ್. ಇಸ್ರೇಲ್ ನಿಮ್ಗೆ ಗೊತ್ತಲ್ಲ, ವೆರಿ ಪವರ್ಫುಲ್. ಅದರ ಮೇಲೆ ಇರಾನ್ ಯುದ್ಧ ಮಾಡಿದೆ. ಇರಾನ್ ಯುದ್ಧ ಮಾಡಿದಾಗ ಆ ಇರಾನ್ಗೆ ಸಪೋರ್ಟ್ ಆಗಿ ರಷ್ಯಾ ಇರುತ್ತೆ. ಆಮೇಲೆ ಇರಾನ್ಗೆ ಎಚ್ಚರಿಕೆ ಕೊಟ್ಟಿದೆ ಅಮೆರಿಕ, ನಾನ್ ಇಂಟರ್ಫಿಯರ್ ಆಗಬೇಕು ಅಂತ ಹೇಳಿ. ಇಸ್ರೇಲ್ಗೆ ಅಮೆರಿಕ ಸಪೋರ್ಟ್ ಇರುತ್ತೆ, ಇರಾನ್ಗೆ ರಷ್ಯಾ ಸಪೋರ್ಟ್ ಇರುತ್ತೆ. ಈ ಎರಡು ಸಪೋರ್ಟ್ಗಳಿದ್ದರೆ ಅದು 3ನೇ ವರ್ಲ್ಡ್ ವಾರ್ ಆಗ್ಬೋದು. ಏನು ಈ ಯುದ್ಧ ಯಾವ ರೀತಿ ಆಗ್ತಾ ಇದೆ? ಯಾಕಂತಂದರೆ ಈ ಇರಾನ್ ಬಳಿ ಕೂಡ ಅಣ್ವಸ್ತ್ರಗಳಿದೆ. ಸೊ ಹಾಗಾಗಿ ವೆರಿ ಡೇಂಜರಸ್. ಅದರ ಬಗ್ಗೆ ಹೇಳ್ತೀನಿ. ನಿನ್ನೆ ಯಾವ ರೀತಿ ಅಂದರೆ ಪಟಾಕಿ ಬಿಟ್ಟಂಗೆ ಬಾಂಬ್ ಆಗ್ತಾಯಿದ್ರು. ಇನ್ನು CM ಕುರ್ಚಿಗೆ ಮುಡಾ ಕುತ್ತು ತರತ್ತಾ? ಆಲ್ರೆಡಿ 14 ಸೈಟ್ಗಳನ್ನು ಕೊಟ್ಟಾಗಿದೆ, ಆದರೆ ತೊಂದರೆ ಇದೆಯಾ? ಇನ್ನು ಸಿದ್ದರಾಮಯ್ಯ ಅವರಿಗೆ ಆಪ್ತರೇ ತೋಡ್ತಾ ಇದ್ದಾರೆ ಖೆಡ್ಡ. ನೀವು ಹೋದರೆ ನಾವು ಮುಖ್ಯಮಂತ್ರಿ ಆಗಬೇಕು ಅಂತ ಏನಾದ್ರು ರೆಡಿ ಆಗ್ತಾ ಇದೆಯಾ? ಅದರ ಬಗ್ಗೆ ಹೇಳ್ತೀನಿ. ಆಮೇಲೆ CMಗೆ ಇಡಿ ನೋಟಿಸ್ ಕೊಡತ್ತಾ? ಕೊಟ್ಟರೆ ಏನಾಗತ್ತೆ? ಬಂಧನ ಆಗತ್ತಾ? ರಾಜೀನಾಮೆ ಕೊಡಬೇಕಾಗತ್ತಾ? ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಬಹುದಾ? ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ತಗೊಳ್ಳಿ. ಇಸ್ರೇಲ್ ಮೇಲೆ ಮುಗಿಬಿದ್ದ ಇರಾನ್, ಹಮಾಸ್ ನಾಯಕರ ಹತ್ಯೆಗೆ ಪ್ರತಿಕಾರ. ಮಧ್ಯಪ್ರಾಚ್ಯ ಜಟಾಪಟಿಗೆ ಅಮೆರಿಕ ನೇರ ಪ್ರವೇಶ. ದಸರಾ ಸಂಭ್ರಮ ಕಿತ್ತುಕೊಂಡ ಮುಡಾ ಕೇಸ್. ನವರಾತ್ರಿ ಬಳಿಕ CM ಕುರ್ಚಿ ಕಳೆದುಕೊಳ್ಳುವ ಟೆನ್ಷನ್. ಸಿದ್ದುಗೆ ಆಪ್ತರೇ ತೋಡಿದ್ರ ಖೆಡ್ಡ. ಇಡಿ ತನಿಖೆಗೆ ಬೆದರಿದ ಸಿದ್ದರಾಮಯ್ಯ, ಇದಕ್ಕಾಗಿ 14 ಸೈಟ್ ವಾಪಸ್ ಕೊಟ್ರ. ರಿಪಬ್ಲಿಕನದಲ್ಲಿ CM ಮಾಸ್ಟರ್ ಪ್ಲಾನ್ ಕಹಾನಿ. ಕಂಬಿ ಹಿಂದೆ ಹೋದ್ರೂ ಬುದ್ಧಿ ಕಲಿಯದ ಕಾಟೇರ. ಬಳ್ಳಾರಿಯಲ್ಲಿದ್ರು ಪವಿತ್ರಾಳದ್ದೇ ಚಿಂತೆ, ಪ್ರತಿದಿನ ಪ್ರೇಯಸಿಯದ್ದೇ ಕನವರಿಕೆಯಂತೆ. ಗಾಂಧಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ. ದೆಹಲಿಯ ರಾಜ್ಘಾಟ್ನಲ್ಲಿ ಬಾಪು ಸ್ಮಾರಕಕ್ಕೆ ನಮನ. ವಿಜಯ್ ಘಾಟ್ನಲ್ಲಿ ಶಾಸ್ತ್ರೀಜಿ ಸಮಾಧಿಗೆ ಪುಷ್ಪಾರ್ಚನೆ. ವೆರಿ ಗುಡ್. ಬನ್ನಿ, 3ನೇ ಮಹಾಯುದ್ಧ ಫಿಕ್ಸ್ ಆಗತ್ತಾ? ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡಿದೆ. ಇಸ್ರೇಲ್ ಒಂದು ಸುತ್ತಮುತ್ತ, ಒಂದು ಕಡೆ ಮೆಡಿಟರೇನಿಯನ್ ಸಮುದ್ರ, ಮತ್ತೊಂದು ಕಡೆ ಈಜಿಪ್ಟ್, ಮತ್ತೊಂದು ಕಡೆ ಜೋರ್ಡಾನ್, ಮತ್ತೊಂದು ಕಡೆ ಸಿರಿಯಾ, ಮತ್ತೊಂದು ಕಡೆ ಲೆಬನಾನ್, ಈ ರೀತಿ ಇರುವಂಥದ್ದು. ಆಮೇಲೆ ಹಮಾಸ್ ಮತ್ತು ಹಿಜ್ಬುಲ್ಲಾ ಇದರ ವಿರೋಧಿಗಳು. ಇಸ್ರೇಲ್ ಎಲ್ಲ ಶತ್ರು ರಾಷ್ಟ್ರಗಳಿಂದಲೇ ಸುತ್ತುವರಿದಂಥ ದೇಶ ಅದು.